ಸ್ಟ್ರಕ್ಚರ್ಡ್ ಇಂದ ಅನ್ಪ್ರೆಡಿಕ್ಟಬಲ್ ವರೆಗೂ ನನಗೆ ಗೊತ್ತಿತ್ತು ನಾನು ಆರ್ಟ್ಸ್ ತಗೊಳ್ಬೇಕಂದ್ಬಿಟ್ಟು. ಇವಾಗ ನಾನು ಕಾಮರ್ಸ್ ಸೈನ್ಸ್ ತಗೊಂಡ್ಮೇಲೆ ಹ್ಯಾಸ್ ಬೀನ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಮೀ ಇನ್ ದ ಸ್ಟ್ರೀಮ್ ಆಫ್ ಸೈನ್ಸ್. ಏನು ಸಮಾಚಾರ? ಕರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ನಿಜ, ಡಿಸಿಷನ್ ತಗೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಗೊತ್ತು. ನಿಮಗೆ ಸಹಾಯ ಮಾಡಲಿಕ್ಕೆ ಇವತ್ತು ನಮ್ಮ ಚಾನಲಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಹಾಲಿಡೇ ಬ್ರೇಕಲ್ಲಿ ಯಾವ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೋಬೇಕು, ನಿಮ್ಮ ಪ್ಯಾಷನ್ ಮತ್ತು ಇಂಟ್ರೆಸ್ಟನ್ನು ಹೇಗೆ ಕಂಡುಹಿಡಿಬೇಕು, ಸ್ಟ್ರೀಮ್ಸ್ ಬಗ್ಗೆ ಕ್ಲಿಯರ್ ವಿಡಿಯೋ, ಎಂಟ್ರೆನ್ಸ್ ಎಕ್ಸಾಮು, ಫ್ಯೂಚರ್ ಕೋರ್ಸು, ಜಾಬ್ ಅಪಾರ್ಚುನಿಟಿ ಬಗ್ಗೆ. ಆಮೇಲೆ ಇದು ಫೈನಲ್ ರೌಂಡ್. ಆಹಾ, ಥಂಬ್ನೇಲ್ ನೋಡಿದ ತಕ್ಷಣ ನಿಮ್ಗೇನನ್ಸುತ್ತೆ? ವಾಣಿ ಮ್ಯಾಮ್ ವರ್ಸಸ್ ಕಾರ್ತಿಕ್ ಸರ್ ರೆಸ್ಲಿಂಗ್ ಮ್ಯಾಚ್ ಆಗುತ್ತೆ ಅಂತನಾ? ಇಲ್ಲಪ್ಪ, ಇದು ನಡೀತಾನೇ ಇಲ್ಲ. ಅಂದರೆ ಸ್ಟ್ರೀಮ್ ಸೆಲೆಕ್ಟ್ ಮಾಡೋದ್ರಲ್ಲೂ ನಿಜವಾಗ್ಲೂ ರೆಸ್ಲಿಂಗ್ ಮ್ಯಾಚ್ನಂತೆ ಸ್ಥಿತಿ ಇರುತ್ತೆ. ರೆಸ್ಪೆಕ್ಟ್, ರಿಸರ್ಚ್ ಆ್ಯಂಡ್ ಟಫೆಸ್ಟ್ ಎಕ್ಸಾಮ್ಸ್. only the strongest survives. Profit is our punchline, and for us, every move is a smart investment. Logic school, numbers are fine, but we bring the vibes. ಇವತ್ತು ನಮ್ಮ ವಿಡಿಯೋನಲ್ಲಿ ಯಾರು ಬರ್ತಾ ಇದ್ದಾರೆ? ನಿಜವಾಗ್ಲೂ 12th ಪಾಸ್ ಆಗಿರೋ ಸ್ಟೂಡೆಂಟ್ಸು, ಸೈನ್ಸು, ಕಾಮರ್ಸು, ಆರ್ಟ್ಸು ಎಲ್ಲ ಸ್ಟ್ರೀಮ್ನಿಂದ. ಅವರು ನಿಮ್ಮ ಟೀಚರಾ? ಅಲ್ಲ. ನಿಮ್ಮ ತಂದೆ ತಾಯಿನ? ಅಲ್ಲ. ನಿಮ್ಮ ಹಾಗೇನೆ ರೀಸೆಂಟಾಗಿ 12th ಪಾಸ್ ಆಗಿರೋ ಸ್ಟೂಡೆಂಟ್ಸು. Hi, my name is Sumaya Mariam and I took arts after 10th. Hi everyone, ನನ್ನ ಹೆಸರು ಅಂಶು ಶರ್ಮಾ. ನಾನು ನಂದಿನಿ. ನಾನು 10th ಆದಮೇಲೆ ಸೈನ್ಸ್ ಸ್ಟ್ರೀಮನ್ನು ಚೂಸ್ ಮಾಡಿದೆ. ನನ್ನ ಹೆಸರು ಅಮೃತ. ನಾನು ಈಗ ತಾನೇ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಮುಗಿಸಿದ್ದೇನೆ. ಸ್ಟ್ರೀಮ್ ಅಂದರೆ ನಿಜವಾಗ್ಲೂ ಏನು ಮಕ್ಕಳೇ? ಒಂದಿನ ಹೇಗಿರುತ್ತೆ? ಕ್ಲಾಸ್ ರೂಮು, ಅಸೈನ್ಮೆಂಟು, ಸ್ಟ್ರೆಸ್ಸು, ಡ್ರೀಮ್ಸು. ಸ್ಟ್ರೀಮ್ ಅವರಿಗೆ ಸೆಟ್ ಆಯ್ತಾ ಅಥವಾ ಮಿಸ್ ಆಯ್ತಾ? ಈಗ ನಮ್ಮ ಸ್ಪೆಷಲ್ ಗೆಸ್ಟ್ ರಿಂಗಿಗೆ ರೆಡಿ. ರೆಸ್ಲಿಂಗ್ ಬೌಟ್ 1. ನಿನ್ನ ಸ್ಟ್ರೀಮ್ನ 3 ವರ್ಡ್ನಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಏನು ಹೇಳ್ತೀಯಾ? ನನ್ನ ಸ್ಟ್ರೀಮ್ಗೆ 3 ವರ್ಡ್ಸಲ್ಲಿ ಡಿಸ್ಕ್ರೈಬ್ ಮಾಡಬೇಕಂದ್ರೆ ಕ್ರಿಯೇಟಿವಿಟಿ, ಇಂಟ್ರೋಸ್ಪೆಕ್ಷನ್ ಮತ್ತು ಲಿಬ್ರೇಷನ್. ಲಿಬ್ರೇಷನ್ ಯಾಕಂದರೆ ಸೈನ್ಸ್ ಅವರು ಫಾರ್ಮುಲಾಸ್ ಫಾಲೋ ಮಾಡ್ತಾರೆ, ಕಾಮರ್ಸ್ ಅವರು ಮನಿ, ಬ್ಯಾಂಕಿಂಗ್, ಮಾರ್ಕೆಟ್ ಇದೆಲ್ಲ ಫಾಲೋ ಮಾಡ್ತಾರೆ. ಆದರೆ ಆರ್ಟ್ಸ್ ಅವರು ನಾವು ನಮ್ಮ ಥಾಟ್ಸ್ ಫಾಲೋ ಮಾಡ್ತೀವಿ. ನಮಗೆ ಬೇರೆಯವ್ರ ಥರ ಮಾರ್ಕ್ಸ್ ಬೇಡ, ನಮಗೆ ಬೇರೆಯವ್ರ ಥರ ವ್ಯಾಲಿಡೇಷನ್ ಬೇಡ. ನಮಗೆ ನಮ್ಮ ಥಾಟ್ಸು ಆ ಸ್ಪೇಸ್ ಕೊಡುತ್ತೆ ಥಿಂಕ್ ಮಾಡೋಕ್ಕೆ ಮತ್ತು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಏನಿದೆ ಅದು ಮಾತಾಡೋಕ್ಕೆ. ದಟ್ ಈಸ್ ವೈ ಲಿಬ್ರೇಷನ್. ಕ್ರಿಯೇಟಿವಿಟಿ, ಬಿಕಾಸ್ ಆರ್ಟ್ಸ್ ಬಂದುಬಿಟ್ಟು ಕ್ರಿಯೇಟಿವಿಟಿಗೆ ಒಂದು ಫೀಲ್ ಥರ. ಎಷ್ಟು ಬೇಕು ಅಷ್ಟು ಕ್ರಿಯೇಟಿವ್ ಆಗ್ಬೋದು. ನೀವು ಹೆಂಗೆ ಓದ್ತೀರಾ, ನೀವು ಹೆಂಗೆ ನಿಮ್ಮ ಥಾಟ್ಸನ್ನು ಎಕ್ಸ್ಪ್ರೆಸ್ ಮಾಡ್ತೀರಾ ಮತ್ತು ನೀವು ಹೆಂಗೆ ಕ್ಲಾಸಲ್ಲಿ ಎಂಗೇಜ್ ಮಾಡ್ತೀರಾ, ಎಲ್ಲದಕ್ಕೂ ನಿಮ್ಗೆ ಸ್ಪೇಸ್ ಕೊಡ್ತಾರೆ. ಆರ್ಟ್ಸಲ್ಲಿ ಇದೊಂದು ಸಿಕ್ಕುತ್ತೆ. ಬೇರೆ ಸ್ಟ್ರೀಮ್ಸಲ್ಲಿ ಇಷ್ಟೆಲ್ಲ ಕ್ರಿಯೇಟಿವಿಟಿ ಕೊಡಲ್ಲ. ಇಂಟ್ರೋಸ್ಪೆಕ್ಷನ್, ಬಿಕಾಸ್ ಆರ್ಟ್ಸಲ್ಲಿ ನಾವು ಜಗತ್ತಲ್ಲಿ ಏನು ನಡೀತಾ ಇದೆ ಅದು ಓದ್ತೀವಿ. ಸೈನ್ಸಲ್ಲಿ ಇವಾಗ ಫಾರ್ಮುಲಾಸ್ ಎಲ್ಲ ಆಗೋಗ್ಬಿಟ್ಟಿದೆ. ಇಲ್ಲಿ ವರ್ಲ್ಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ, ಆದರೆ ನಾವು ಈ ವರ್ಲ್ಡಲ್ಲಿ ಮನುಷ್ಯ ಯಾಕಿರೋದು, ನಾವು ಯಾಕಿರೋದು, ಇಲ್ಲಿ ನಮ್ಮ ಕೆಲಸ ಏನು, ಅದ್ರ ಬಗ್ಗೆ ನಾವು ಓದ್ತೀವಿ. ಇವಾಗ ನಾನು ಕಾಮರ್ಸ್ನ 3 ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಿದ್ರೆ ದ್ಯಾಟ್ ವುಡ್ ಬಿ ಪ್ಯಾಷನೇಟ್, ವಿಷನರಿ ಆ್ಯಂಡ್ ಲಾಜಿಕಲ್. ಪ್ಯಾಷನೇಟ್ ಯಾಕಂದರೆ ನಾನು ಈ ವಿಷಯ ಪ್ರತಿ ತುಂಬ ಉತ್ಸಾಹ ಇತ್ತು. ಅದಕ್ಕೆ ನಾನು ನನ್ನ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ದ್ಯಾಟ್ಸ್ ವೈ ಐ ಹ್ಯಾವ್ ಚೂಸನ್ ಕಾಮರ್ಸ್. ಲಾಜಿಕಲ್ ಯಾಕಂದರೆ ಇದೆಲ್ಲ ಲಾಜಿಕ್ ಬೇಸ್ಡ್ ಆಗಿದೆ. ದ ಕಾನ್ಸೆಪ್ಟ್ಸ್ ಆಫ್ ಕಾಮರ್ಸ್, ದ ಸ್ಟ್ರಕ್ಚರ್ ಆ್ಯಂಡ್ ದ ಫಾರ್ಮುಲಾಸ್ ಆಫ್ ಇಟ್. ವಿಷನರಿ ಯಾಕಂದರೆ ಕಾಮರ್ಸ್ ನಮಗೆ ಟೀಚ್ ಮಾಡುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್, ವಿಚ್ ವಿಲ್ ಹೆಲ್ಪ್ ಅಸ್ ಟು ರೀಚ್ ಅವರ್ ಲಾಂಗ್ ಟರ್ಮ್ ಗೋಲ್ಸ್. ಸೈನ್ಸ್ ಇದನ್ನು ನಾನು 3 ಪದದಲ್ಲಿ ಡಿಸ್ಕ್ರೈಬ್ ಮಾಡುವುದಾದರೆ, ಮೊದಲಿಗೆ ಇನೋವೇಷನ್, ಎರಡನೇದು ಎಕ್ಸ್ಪೆರಿಮೆಂಟಲ್, ಮೂರನೇದು ಕ್ಯೂರಿಯಾಸಿಟಿ. ಈ 3 ಪದಗಳನ್ನ ನಾನು ಸೈನ್ಸ್ನ ಮೇಜರ್ ಸ್ಟ್ರೀಮ್ ಆಫ್ ಸ್ಟಡಿ ವಿಚ್ ಇಸ್ ಫಿಸಿಕ್ಸ್, ಭೌತಶಾಸ್ತ್ರ, ಕೆಮಿಸ್ಟ್ರಿ, ರಾಸಾಯನಶಾಸ್ತ್ರ ಮತ್ತು ಬಯಾಲಜಿ, ಜೀವಶಾಸ್ತ್ರದೊಂದಿಗೆ ಅಸೋಸಿಯೇಟ್ ಮಾಡ್ಕೊತೀನಿ. ಇನೋವೇಷನ್ ಇದನ್ನು ನಾನು ಫಿಸಿಕ್ಸ್ ಜೊತೆ ಅಸೋಸಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫಿಸಿಕ್ಸ್ ಪ್ರತಿಯೊಂದು ಚಾಪ್ಟರ್ ಕಲಿಯುವ ಸಂದರ್ಭದಲ್ಲಿ
ಹೊಸದಾದನ್ನು ನಾವು ಕಲಿತೇವೆ, ನವೀನವಾದ ವಿಷಯಗಳನ್ನು ತಿಳಿದುಕೊಳ್ಳುತ್ತೇವೆ. ಮೊದಲಿಗೆ ಸ್ವಲ್ಪ ಚಾಪ್ಟರ್ಸಲ್ಲಿ ಹೊಸ ಲಾಸ್ ಕಲ್ತ್ಕೊಂಡ್ರೆ ಮತ್ತು ಹಲವು ಚಾಪ್ಟರಲ್ಲಿ ಹೊಸ ಪ್ರಾಪರ್ಟೀಸ್ ಕಲ್ತ್ಕೋತೀವಿ. ಥಿಯರಿ ಅಷ್ಟೇ ಅಲ್ಲದೆ ಪ್ರಾಕ್ಟಿಕಲಲ್ಲಿ ಕೂಡ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ಗೆ ನವೀನವಾದ ಹೊಸ ಇನ್ಸ್ಟ್ರೂಮೆಂಟ್ಸ್ನ ನಾವು ಯೂಸ್ ಮಾಡ್ತೇವೆ. ಇದರಿಂದ ಇನೋವೇಷನ್ನ ನಾನು ಫಿಸಿಕ್ಸ್ ಜೊತೆ ಅಸೋಸಿಯೇಟ್ ಮಾಡ್ಕೋತೀನಿ. ಎಕ್ಸ್ಪೆರಿಮೆಂಟ್ ಇದನ್ನು ನಾನು ಕೆಮಿಸ್ಟ್ರಿ ಜೊತೆ ಅಸೋಸಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೆಮಿಸ್ಟ್ರಿನ ನಾನು ಬುಕ್ ಓದಿ ಎಕ್ಸಾಮ್ ಬರ್ತೀನಿ ಅಂದರೆ ಅದು ಹಾಗೆ ವರ್ಕ್ ಆಗಲ್ಲ. ನಾವು ಹೇಗೆ ಎಕ್ಸ್ಪೆರಿಮೆಂಟ್ನ ಅನಲೈಸ್ ಮಾಡ್ತೀವಿ, ಪ್ರತಿಯೊಂದು ಸ್ಟೆಪ್ನ ಅನಲೈಸ್ ಮಾಡ್ತೀವಿ, ಹಾಗೆಯೇ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ನಾವು ಕೂಡ ಅನಲೈಸ್ ಮಾಡಬೇಕು. ಥಿಯರಿಯಲ್ಲೂ ಅಷ್ಟೇ, ಪ್ರಾಕ್ಟಿಕಲ್ ಅಲ್ಲಿನೂ ಅಷ್ಟೇ. ಯಾವ ರಿಯಾಕ್ಷನ್ಗೆ ಯಾವ ರಿಯಾಕ್ಟೆನ್ಸ್ನ ಯೂಸ್ ಮಾಡ್ತೀವಿ, ಯಾವ ಕ್ಯಾಟಲಿಸ್ಟ್ನ ಯೂಸ್ ಮಾಡ್ತೀವಿ ಮತ್ತು ಯಾವ ಪ್ರಾಡಕ್ಟ್ ಯೂಸ್ ಆಗುತ್ತೆ, ಇದರಿಂದ ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ತೇವೆ. ಅದಕ್ಕೆ ಎಕ್ಸ್ಪೆರಿಮೆಂಟ್ನ ನಾನು ಕೆಮಿಸ್ಟ್ರಿ ಜೊತೆ ಅಸೋಸಿಯೇಟ್ ಮಾಡ್ಕೋತೀನಿ. ಕ್ಯೂರಿಯಾಸಿಟಿ ಈ ವರ್ಡ್ನ ನಾನು ಬಯಾಲಜಿ ಜೊತೆ ಅಸೋಸಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬಯಾಲಜಿ ಈಗಿನಿಂದಲೂ ಅಲ್ಲ, ಮೊದಲಿನಿಂದಲೂ ನನಗೆ ಅತ್ಯಂತ ಪ್ರಿಯವಾದ ವಿಷಯವಾಗಿತ್ತು. ಇದರಿಂದಾಗಿ ಬಯಾಲಜಿ ನನ್ನ ಪ್ರಕಾರ ಇಟ್ ವಾಸ್ ನಥಿಂಗ್ ಬಟ್ ಸ್ಟಡಿ ಆಫ್ ಯುವರ್ ಓನ್ ಲೈಫ್ ಆ್ಯಂಡ್ ದ ಫಂಕ್ಷನ್ಸ್ ಮತ್ತು ಪರಿಸರದಲ್ಲಿರುವ ಅನ್ಯ ಜೀವಿಗಳ ಬಗ್ಗೆ ತಿಳಿದುಕೊಳ್ಳುವುದು. ಈಗ ತಿಳಿದುಕೊಳ್ಳುವ ಸಮಯದಲ್ಲಿ ನನಗೆ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳು ಮೂಡುತ್ತದೆ. ಉದಾಹರಣೆಗೆ ಒಂದು ಸಣ್ಣ ಸೆಲ್ ವಿಚ್ ಇಸ್ ದ ಯೂನಿಟ್ ಆಫ್ ಲೈಫ್ ಹೇಗೆ ಒಂದು ದೊಡ್ಡ ಆರ್ಗ್ಯಾನಿಸಮ್ಗೆ ಜೀವ ನೀಡುತ್ತದೆ, ಹಾಗೆಯೇ ಮತ್ತು ಒಂದು ಸಣ್ಣ ಮೈಕ್ರೋ ಆರ್ಗ್ಯಾನಿಸಮ್ ಈ ಎಂಟೈರ್ ದೊಡ್ಡ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ನ ಎಂಟೈರ್ ಫಂಕ್ಷನ್ ಚೇಂಜ್ ಮಾಡುವ ಕೆಪಾಸಿಟಿ ಆ ಮೈಕ್ರೋ ಆರ್ಗ್ಯಾನಿಸಮಲ್ಲಿರುತ್ತೆ. ಈ ಥರ ಕುತೂಹಲಕಾರಿ ಕ್ವೆಶನ್ಸ್ ನನಗೆ ಬಯಾಲಜಿ ಓದುವ ಸಂದರ್ಭದಲ್ಲಿ ಅರೈಸ್ ಆಗುತ್ತೆ. ಇದರಿಂದ ಕ್ಯೂರಿಯಾಸಿಟಿ ಇದನ್ನು ನಾನು ಬಯಾಲಜಿ ಜೊತೆ ಅಸೋಸಿಯೇಟ್ ಮಾಡ್ಕೊತೀನಿ. ಸೈನ್ಸನ್ನು ನಾನು 3 ವರ್ಡ್ಸಲ್ಲಿ ಡಿಸ್ಕ್ರೈಬ್ ಮಾಡಬೇಕಂದ್ರೆ ಅದು ನನಗೆ ಕಾಂಪಿಟೇಟಿವ್, ಚಾಲೆಂಜಿಂಗ್ ಮತ್ತು ಡೈವರ್ಸ್ ಅಂತ ಹೇಳ್ತೀನಿ. ಇದು ಯಾಕಂದರೆ ಕಾಂಪಿಟೇಟಿವ್ ಬಿಕಾಸ್ ಲೈಕ್ ನೀವು ಸೈನ್ಸ್ ತಗೊಂಡ್ರೆ ಕಾಂಪಿಟೇಷನ್ ತುಂಬ ಹೈ ಇರುತ್ತೆ, ಬಿಕಾಸ್ ತುಂಬ ಕಾಂಪಿಟೇಟಿವ್ಸ್ ಎಕ್ಸಾಮ್ಸ್ ಇರುತ್ತೆ. ಆ್ಯಂಡ್ ಇದನ್ನು ಬರೀ ಒನ್ ಸ್ಟೇಟ್ ಬರೆಯೋದಲ್ಲ, ಲೈಕ್ KCET ಥರ, ಲೈಕ್ JEE ಇರುತ್ತೆ, ನೀಟ್ ಇರುತ್ತೆ, CUET ಅಂತ ತುಂಬ ಎಕ್ಸಾಮ್ಸ್ ಇರುತ್ತೆ. ಅದೆಲ್ಲ ನೀವು ಕ್ರ್ಯಾಕ್ ಮಾಡಬೇಕು ಅಂದರೆ ಆಲ್ ಓವರ್ ಇಂಡಿಯಾಯಿಂದ ಬರೀತಾರೆ. ಸೊ ಇಟ್ ಈಸ್ ವೆರಿ ಕಾಂಪಿಟೇಟಿವ್. ಆದರೂ ಇಟ್ ಈಸ್ ವೆರಿ ಡೈವರ್ಸ್ ಬಿಕಾಸ್ ನೀವು ಸೈನ್ಸ್ ತಗೊಂಡ್ರೆ ಯು ಹ್ಯಾವ್ ದಟ್ ಸ್ಟ್ರಾಂಗ್ ಬೇಸ್, ನಾನೇನು ಬೇಕಾದರೂ ಮಾಡ್ಬೋದು ಅಂತ. ಲೈಕ್ ಸೈನ್ಸ್ ತಗೊಂಡು ನೀವು ಲೈಕ್ ಗ್ರೋಯಿಂಗ್ ಫೀಲ್ಡ್ಸ್ ಲೈಕ್ AI ಆಗ್ಬೋದು, ಆರ್ ಮೆಡಿಸಿನ್ಸ್, ಆರ್ ಲೈಕ್ ಆಸ್ಟ್ರೋನಟ್ಸ್ ಏನಾದರೂ ಆಗ್ಬೋದು. ಸೈನ್ಸ್ ತಗೊಂಡ್ರೆ ಲೈಕ್ ತುಂಬ ಡೈವರ್ಸ್ ಆಪರ್ಚುನಿಟಿ ರಿಚ್ ಫೀಲ್ಡ್ ಅಂತ ಹೇಳ್ತೀನಿ ನಾನು ಸೈನ್ಸ್. ಆದರೆ ಇಟ್ ವಿಲ್ ಬಿ ಲಿಟಲ್ ಬಿಟ್ ಚಾಲೆಂಜಿಂಗ್, ಲೈಕ್ ದ ಸಬ್ಜೆಕ್ಟ್ಸ್ ಇನ್ ದ ಸೈನ್ಸ್ ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಎಸ್ಪೆಷಲಿ ಮ್ಯಾಥ್ಸ್ ಅದವೆಲ್ಲ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಬಿಕಾಸ್ ನಾವು ಸ್ವಲ್ಪ ಅಪ್ಲೈ ಮಾಡಬೇಕು ಬ್ರೈನನ್ನು. ಸೊ ಅದಕ್ಕೆ 3 ವರ್ಡ್ಸ್ ಆದರೆ ಟೋಟಲಿ ಡಿಫ್ರೆಂಟ್ ವರ್ಲ್ಡ್ಸ್. ಇಲ್ಲಿ ಪ್ರತಿ ಸ್ಟ್ರೀಮಿನ ವೈಬು ಜಸ್ಟ್ ಅಕಾಡೆಮಿಕ್ ಅಲ್ಲ. ಯಾವ ರೀತಿ ಇದೆ ಮತ್ತೆ ವೈಬು? ಎಮೋಷನಲ್, ಮೆಂಟಲ್ ಹಾಗೂ ಸೋಷಿಯಲ್. ಸ್ಟ್ರಕ್ಚರ್ಡ್ ಇಂದ ಅನ್ಪ್ರೆಡಿಕ್ಟಬಲ್ ವರ್ಗೂ ಎಲ್ಲ ಸ್ಟ್ರೀಮ್ಗಳು ಅದರದೇ ಆದ ಓನ್ ಟೋನ್ನ ಸೆಟ್ ಮಾಡುತ್ತೆ. ಇದು ಕಷ್ಟ ಆಗುತ್ತೆ ನಿಜ, ಇದು ಜಸ್ಟ್ ಮಾರ್ಕ್ಸಿನ ಕತೆ ಅಲ್ಲ, ಸ್ಟ್ರಗಲ್, ಫಿಯರ್ ಹಾಗೂ ಬೌನ್ಸ್ ಬ್ಯಾಕಿನ ಕತೆಗಳು ಕೂಡ ಆಗಿದೆ. ರೆಸ್ಲಿಂಗ್ ಬೌಟ್ 2 ನಿನ್ನ ಬಿಗ್ಗೆಸ್ಟ್ ಚಾಲೆಂಜ್ ಯಾವುದು, ಹೇಗೆ ಹ್ಯಾಂಡಲ್ ಮಾಡಿದೆ? ನನಗೆ ಆರ್ಟ್ಸ್ ತೊಗೊಂಡಾದ್ಮೇಲೆ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಜಡ್ಜ್ಮೆಂಟ್ ಇತ್ತು. ಯಾಕಂದರೆ ತುಂಬ ಜನರು ಹೇಳಿದ್ರು ಆರ್ಟ್ಸಲ್ಲಿ ಸ್ಕೋಪ್ ಇಲ್ಲ, ಯಾರು ಅನ್ಶೋರ್ ಇದ್ದಾರೆ, ಹುಡುಗಿರು, ಮತ್ತು ನಿಮಗೆ ಕಮ್ಮಿ ಮಾರ್ಕ್ಸ್ ಬಂದಿದೆಯೋ ಆವಾಗಲೇ ಆರ್ಟ್ಸ್ ತೊಗೊಳ್ಬೇಕಂದ್ಬಿಟ್ಟು. ನನಗೆ ಕಮ್ಮಿ ಮಾರ್ಕ್ಸ್ ಬಂದಿದ್ದಿಲ್ಲ, ಆದ್ರೂ ನಾನು ಆರ್ಟ್ಸ್ ತೊಗೊಂಡೆ. ಬೇರೆಯವ್ರು ಹೇಳ್ತಾರೆ ಸೈನ್ಸಲ್ಲಿ ಮತ್ತು ಕಾಮರ್ಸಲ್ಲಿ ಡೀಟೇಲಾಗಿ ಸೆಟ್ ಇದೆ ಪಾತು, ನೀವು ಏನು ಡಿಗ್ರಿ ಮಾಡಬೇಕು ಮತ್ತು ಏನು ಜಾಬ್ ಮಾಡಬೇಕು ಅದೈತೆ ಅಂದ್ಬಿಟ್ಟು. ದಟ್ ಡಸಂಟ್ ಮೀನ್ ಆರ್ಟ್ಸಲ್ಲಿಲ್ಲ ಅಂದ್ಬಿಟ್ಟು. ಈಗ ಆರ್ಟ್ಸ್ ನೀವು ತೊಗೊಂಡ್ರೆ ಇದರಲ್ಲಿ ಸ್ಕೋಪ್ ಏನಂದರೆ ಲಾ ಮಾಡ್ಬೋದು, ನೀವು IAS IPS ಆಗ್ಬೋದು, ನೀವು ಸೈಕಾಲಜಿಯಲ್ಲಿ ಸೈಕಾಲಜಿಸ್ಟ್ ಆಗ್ಬೋದು, ಥೆರಪಿಸ್ಟ್ ಆಗ್ಬೋದು, ನೀವು ಕೌನ್ಸಿಲರ್ಸ್ ಆಗ್ಬೋದು, ಲೆಕ್ಚರರ್ಸ್, ಟೀಚರ್ಸ್, ರೈಟರ್ಸ್ ಆಗ್ಬೋದು, ಮತ್ತು HR ಕೆಲಸ ಇದೆಲ್ಲ ನೀವು ಮಾಡ್ಬೋದು. ನಾನು ನಮ್ಮ ಟೀಚರ್ಸ್ನ ನೋಡಿದೆ, ಎಸ್ಪೆಷಲಿ ಅವರೆಲ್ಲರೂ ಆರ್ಟ್ಸೇ ತೊಗೊಂಡಿರೋದು. ಅವ್ರನ್ನ ನೋಡಿ ಅವ್ರು ಏನು ಕ್ರಿಯೇಟಿವಿಟಿಯಿಂದ ನಮಗೆ ಟೀಚ್ ಮಾಡ್ತಾರೆ ಮತ್ತು ಅವ್ರ ಫೀಲ್ಡ್ಸಲ್ಲಿ ಏನೇನು ಮಾಡ್ತಾರೆ ನೋಡಿ ನನಗೆ ತುಂಬ ಹೋಪ್ ಬಂತು. ಇಟ್ಸ್ ಜಸ್ಟ್ ದಟ್ ನಮಗೆ ಫ್ರೀಡಮು ಇದೆ. ನನಗೆ ಆ ಫ್ರೀಡಮ್ ಬೇಕಿತ್ತು, ಆ ಫ್ರೀಡಮ್ ಸ್ಪೀಕ್ ಮಾಡೋಕ್ಕೆ ಮತ್ತು ಥಿಂಕ್ ಮಾಡೋಕ್ಕೆ ಅದು ಬೇಕಿತ್ತು. ಅದು ಆರ್ಟ್ಸಲ್ಲಿ ಸಿಕ್ತು.
ಅವ್ರು ಹೇಳಿದ್ರು, ಜನರು ಹೇಳಿದ್ರು ನನ್ನ ಬಿಲೀಫ್ ಏನಿತ್ತು ಅದನ್ನು ತಗೊಳ್ಬೇಕು, ಅದು ಸ್ವಲ್ಪ ಹಾರ್ಡ್ ಇತ್ತು ನನಗೆ. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಸೈಕಾಲಜಿಯಲ್ಲಿ ನಿಮಗೆ ಗೊತ್ತಿರಲ್ಲ, ಆದರೆ ನಾವು ಇಂಟೆಲಿಜೆನ್ಸ್ ಏನು, ಥಿಯರೀಸು ಮತ್ತು ಡಿಸಾರ್ಡರ್ಸು, ಇಲ್ಲಿ ADHD, ADD ಇದೆಲ್ಲ ಓದೋವಾಗ ಒಂದು ಥಾಟ್ ಬರುತ್ತೆ, ನಾನು ಏನಾದರೂ ಪೇಷಂಟ್ ಅಂದ್ಬಿಟ್ಟು. ಥಿಂಕ್ ಮಾಡಬೇಡಿ, ಸೈಕಾಲಜಿ ಇಸ್ ಫನ್ ಲೈಕ್ ದ್ಯಾಟ್. ನನಗೆ ಬಿಗ್ಗೆಸ್ಟ್ ಚಾಲೆಂಜ್ ಬಂದುಬಿಟ್ಟು ನಾನು ತುಂಬ ಸಮಯದಿಂದ ಹುಷಾರಿರಲಿಲ್ಲ, ಅದಕ್ಕೆ ತುಂಬ ಕ್ಲಾಸಸ್ಸು ಮಿಸ್ ಆಯಿತು, ಅಟೆಂಡೆನ್ಸು ಇರಲಿಲ್ಲ. ಅದರಿಂದ ನಾನು ಅಕೌಂಟೆನ್ಸಿ ಮತ್ತು ಕಂಪ್ಯೂಟರ್ ಸೈನ್ಸಲ್ಲಿ ತುಂಬ ವೀಕ್ ಆದೆ. ಫಾರ್ ಅಕೌಂಟೆನ್ಸಿ ಐ ಸೀಕ್ಡ್ ಹೆಲ್ಪ್ ಫ್ರಮ್ ಮೈ ಫ್ರೆಂಡ್. ಅವಳು ನನಗೆ ಸಮ್ಸ್ ಮತ್ತು ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ಲು. ಅದೇ ಪ್ರಾಬ್ಲಮ್ಸ್ನ ನಾನು ಬೇರೆ ಫ್ರೆಂಡ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆ ಕಾನ್ಸೆಪ್ಟ್ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಮತ್ತು ಕಂಪ್ಯೂಟರ್ ಸೈನ್ಸಲ್ಲಿ ಸಿಲೆಬಸ್ ತುಂಬ ಜಾಸ್ತಿ ಇತ್ತು, ಅದಕ್ಕೆ ನಾನು ಐ ಫೋಕಸ್ಡ್ ಆನ್ ದ ಪ್ರಾಕ್ಟಿಕಲ್ಸ್ ಮೋರ್. ಮತ್ತು ರೈಟಿಂಗಲ್ಲಿ ಆ್ಯಾವ್ರೇಜ್ ಮಾರ್ಕ್ಸ್ ಬಂತು, ಅದೇ ಸಾಕಿತ್ತು. ಸೊ ಇದೆಲ್ಲ ಪ್ರಿಂಟ್ಔಟ್ಸ್ ನಮ್ಗೆ ಬೇಕಾಗಿರುತ್ತೆ ಕಾಮರ್ಸ್ ಓದೋಕ್ಕೆ. ಇದು ನೋಟ್ಸ್ ಆಫ್ ಎಕನಾಮಿಕ್ಸಲ್ಲಿ ಜಾಸ್ತಿ ಚಾಪ್ಟರ್ಸ್ ಇಲ್ಲ, 12 ಚಾಪ್ಟರ್ಸ್ ಐತೆ ಎಕನಾಮಿಕ್ಸಲ್ಲಿ ಓದೋಕ್ಕೆ. ಅದರಲ್ಲಿ ಸಿಕ್ಸ್ ಚಾಪ್ಟರ್ಸು ದಟ್ ಈಸ್ ಮೈಕ್ರೋ ಎಕನಾಮಿಕ್ಸ್ ಮತ್ತು 6 ಈಸ್ ಮ್ಯಾಕ್ರೋ ಎಕನಾಮಿಕ್ಸ್. ಅದು ಎಕನಾಮಿಕ್ಸ್ದಲ್ಲಿ ಸಿಲೆಬಸ್ ಚೇಂಜ್ ಆಗ್ತಾ ಇತ್ತು, ಹೊಸ ಕ್ವಶನ್ಸು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಿಂದ ನಮಗೆ ತುಂಬ ಸೋ ಮೆನಿ ಪ್ರಿಂಟ್ಔಟ್ಸ್ ವಿ ಹ್ಯಾಡ್ ಟು ಟೇಕ್. ಇದು ಅಕೌಂಟೆನ್ಸಿ, ಇದರಲ್ಲಿ ಫಸ್ಟ್ ಹಾಫ್ ಆಫ್ ದ ಚಾಪ್ಟರ್ಸ್ ಇದೆ, ಲೈಕ್ 6 ಚಾಪ್ಟರ್ಸ್ ಔಟ್ ಆಫ್ 12 ಚಾಪ್ಟರ್ಸ್. ಇದರಲ್ಲಿನೂ ಕ್ವಶನ್ಸ್ ಮಾತ್ರ ಐತೆ, ಅವ್ರದ್ದೆಲ್ಲ ಟೆಕ್ಸ್ಟ್ ಬುಕ್ಸ್ ಕೊಡಲ್ಲ, ಪ್ರಿಂಟ್ಔಟ್ ಕೊಡ್ತಾರೆ, ಅದೇ ನಾವು ತಗೊಂಡು ಬರಬೇಕು, ಅದರಿಂದ ಓದ್ಕೊಳ್ಬೇಕು ನಾವು. ಇದು MCQs ಎಲ್ಲ ಕಂಪ್ಯೂಟರ್ ಸೈನ್ಸ್ಗೆ. ಇದರಲ್ಲಿ ವಿ ಕ್ಯಾನ್ ಸ್ಟಡಿ ಫಾರ್ ದ ವೈವಾ ಕ್ವಶನ್ಸ್ ದ್ಯಾಟ್ ವಿ ಗೆಟ್. ಇದೂ ವೈವಾ ಲಾಸ್ಟ್ ಮಿನಿಟ್ ಕೊಟ್ಟಿದ್ರು, ಇದರಲ್ಲಿಂದ ಬಂತು, 1 year ಬಂತು ಅಷ್ಟೇ. ಮತ್ತು ದಿಸ್ ಈಸ್ ದ ಪ್ರೋಗ್ರಾಮ್ಸ್ ದಟ್ ವಿ ಹ್ಯಾವ್ ಇನ್ ಕಂಪ್ಯೂಟರ್ ಸೈನ್ಸ್. ಫಾರ್ ದ ಲ್ಯಾಬ್ ವಿ ಹ್ಯಾವ್ ಟು ಕ್ಯಾರಿ ದಿಸ್ ಎವ್ರಿ ಟೈಮ್ ವಿ ಗೋ ಟು ದ ಲ್ಯಾಬ್. ಇದರಲ್ಲಿ 16 C++ ಪ್ರೋಗ್ರಾಮ್ ಇರುತ್ತೆ, ಮತ್ತು 2 HTML ಆ್ಯಂಡ್ 4 SQL ಪ್ರೋಗ್ರಾಮ್ಸ್ ಇರುತ್ತೆ. ಅದೆಲ್ಲ ನಾವು ಜ್ಞಾಪಕ ಇಟ್ಕೊಳ್ಬೇಕು ಬಿಫೋರ್ ದ ಪ್ರಾಕ್ಟಿಕಲ್ ಎಕ್ಸಾಮ್ಸ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಹ್ಯಾವ್ in commerce is the calculators. We have calculators in science also, but mainly we use it in the commerce. Science, ವಿಜ್ಞಾನ, ದ ಸ್ಟ್ರೀಮ್ ಇನ್ ಇಟ್ ಸೆಲ್ಫ್ ಇಸ್ ಚಾಲೆಂಜಿಂಗ್. ನಾನು PUCಗೆ ಎಕ್ಸಾಮ್ಸ್ ಬರಿತೀನಿ ಮತ್ತು ಬರ್ತೀನಿ, ಇಲ್ಲಿಗೆ ಕತೆ ಮುಗಿಯಲ್ಲ. ದರ್ ಇಸ್ ಅದರ್ ಪಾರ್ಟ್ ಆಫ್ ಸ್ಟೋರಿ ವಿಚ್ ಇಸ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಾರ್ ಎಕ್ಸಾಂಪಲ್ ನೀಟ್, JEE, KSET ಈ ಥರ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ. ಇದರಲ್ಲಿ ನಾವು ಕರೆಕ್ಟಾಗಿ ನಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನ ವೈಸಾಗಿ ಚೂಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಮ್ಮ ಮುಂದಿನ ಎಜುಕೇಷ್ನಲ್ ಇಯರ್ಸನ್ನು ಡಿಸೈಡ್ ಮಾಡುತ್ತೆ ಮತ್ತು ನಮ್ಮ ಮುಂದಿನ ಕರಿಯರ್ನ ಡಿಸೈಡ್ ಮಾಡುತ್ತೆ. ಇದರಿಂದಾಗಿ ಚೂಸ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್. ನನ್ನ ಕೇಸಲ್ಲಿ ನಾನು ಕ್ಲಿಯರ್ ಇದ್ದೆ ದ್ಯಾಟ್ ಐ ವಾಂಟ್ ಟು ಡೂ ಮೆಡಿಸಿನ್, ಸೊ ಐ ಟುಕ್ ನೀಟ್. ಆ್ಯಂಡ್ ನೀಟ್ ತಗೊಂಡಾಗ ದ ಮೇಜರ್ ಸಬ್ಜೆಕ್ಟ್ಸ್ ಆಫ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಬಟ್ PUCಯಲ್ಲಿ ಪಾರ್ಟ್ ಆಫ್ ಪ್ಯಾಕೇಜ್ ಅನ್ನೋ ಥರ ಮ್ಯಾಥಮೆಟಿಕ್ಸ್ ಕೂಡ ಬರುತ್ತೆ. ಆ್ಯಂಡ್ ಮ್ಯಾಥಮೆಟಿಕ್ಸ್ ಹ್ಯಾವ್ ಬೀನ್ ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಮೀ. ಎಂಟೈರ್ ಮ್ಯಾಥಮೆಟಿಕ್ಸ್ ಒಂದು ಕಡೆ ಆದರೆ ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್ ಇದನ್ನು ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಅರ್ಥ ಮಾಡ್ಕೊಂಡಾದಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡುವ ಟೈಮಲ್ಲಿ ಒಂದು ಸಣ್ಣ ಸ್ಟೆಪ್ ಮಿಸ್ ಆದರೆ ಎಂಟೈರ್ ಪ್ರಾಬ್ಲಮ್ ರಾಂಗ್ ಆಗ್ತಾಯಿತ್ತು ಮತ್ತು ನಮಗೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಕೂಡ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ದಿಸ್ ಹ್ಯಾಸ್ ಬೀನ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಮೀ ಇನ್ ದ ಸ್ಟ್ರೀಮ್ ಆಫ್ ಸೈನ್ಸ್. ಇದನ್ನು ನಾನು ಹೇಗೆ ಕೋಪಪ್ ಮಾಡಿದೆ ಇಸ್ ಓನ್ಲಿ ವಿತ್ ಪ್ರಾಕ್ಟಿಸ್. ಪದೇ ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡಿ ಯಾವ ಥರ ಕ್ವೆಶನ್ ಕೇಳ್ತಾರೆ ಅಂತ ತಿಳ್ಕೊಂಡು ಹಾಗೆ ಪದೇ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ ಈ ಪ್ರಾಬ್ಲಮ್ನ ನಾನು ಕಂಪ್ಲೀಟಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ನಾನು ಸಣ್ಣ ಪ್ರಯತ್ನದಿಂದ ಸಣ್ಣದಾಗಿ ಪ್ರಾಬ್ಲಮ್ನ ಟ್ಯಾಕಲ್ ಮಾಡಿ ನನ್ನ ಕೈಯಲ್ಲಾದ ಪ್ರಯತ್ನನ ಮಾಡಿಕೊಂಡೆ. ಸೈನ್ಸ್ ತಗೊಂಡ್ಮೇಲೆ ಯಾವುದು ತುಂಬ ಚಾಲೆಂಜಿಂಗ್ ಅಂತ ನಂಗೆ ಕೇಳಿದ್ರೆ ಅದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ನೀವು ನಿಮಗೆ ಓದೋದು ಬಿಟ್ಟು ಬೇರೆ ಏನಾದರೂ ಇರಲಿ, ಲೈಕ್ ಅಸೈನ್ಮೆಂಟ್ಸ್ ಇರಲಿ, ಲ್ಯಾಬ್ ರೆಕಾರ್ಡ್ಸ್ ಇರಲಿ, ಅದು ಬರೀಬೇಕು. ಆಮೇಲೆ ಅದ್ರ ಬಿಟ್ಟು ನಿಮಗೆ ಸಪ್ರೇಟಾಗಿ ಹೋಮ್ವರ್ಕ್ಸ್ ಕೊಡ್ತಾರೆ, ಅದನ್ನು ಬಿಟ್ಟು ನೀವು ಓದಬೇಕು. ಆ್ಯಂಡ್ ಇದರಲ್ಲಿ ನಿಮಗೆ 2 ಲ್ಯಾಂಗ್ವೇಜಸ್ ಬೇರೆ ಎತ್ಕೊಂಡು ಓದಬೇಕು. ಸೊ ಅವೆಲ್ಲ ತುಂಬ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ತುಂಬ ಪ್ಯಾಕ್ಡ್ ಇರ್ತೀರಾ ನೀವು. ಸೊ ಟೈಮ್ ಮ್ಯಾನೇಜ್ಮೆಂಟ್
ಆಲ್ಸೋ ಲೈಕ್ ನೀವು ಚಿಲ್ ಟೈಪ್ ಪರ್ಸನ್ ಇದ್ದರೆ ತುಂಬ ಹೆಕ್ಟಿಕ್ ಆಗುತ್ತೆ ಲೈಕ್ ಫಾರ್ ದ ಫಸ್ಟ್ ಫ್ಯೂ ಡೇಸ್. ಬಟ್ ಆ್ಯಸ್ ವಿ ಗೋ ನಾವು ಅದು ಆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಮಾತ್ರ ಲೈಕ್ ಇಟ್ ವಿಲ್ ಬಿ ಲೈಕ್ ಯು ಗ್ರೇಟ್. ಬಿಕಾಸ್ ಅದು ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಬಿಟ್ಟು ಸೆಲ್ಫ್ ಡಿಸಿಪ್ಲಿನ್ ಕೂಡ ನಿಮಗೆ ಕಳಿಸುತ್ತೆ. ಬಿಕಾಸ್ ನಿಮಗೆ ಏನಾಗಬೇಕು ಏನು ಮಾಡಬೇಕು ಅಂತ ಕ್ಲಿಯರ್ ಇದ್ದರೆ ದೆನ್ ವಾಟ್ಸ್ ಸ್ಟಾಪಿಂಗ್ ಯು. ಲೈಕ್ ನೀವು ಸೆಲ್ಫ್ ಡಿಸಿಪ್ಲಿನ್, ನಿಮಗೆ ಕ್ಲಾರಿಟಿ ಇರುತ್ತೆ ನೀವೇನು ಮಾಡಬೇಕು, ಏನು ಮಾಡ್ತಾ ಇದ್ದೀರಾ, ನಿಮಗೇನು ಅರ್ಥ ಆಗ್ತಾಯಿದೆ, ಯಾವ್ದು ಸೂಟ್ ಆಗ್ತಾಯಿದೆ ಅಂತ ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಸೊ ಅದನ್ನು ಮಾತ್ರ ನೋಡ್ಕೋಬೇಕು. ಸೊ ಇದೇನಂತ ಗೊತ್ತಾ, ಇದೇ ನನ್ನ ಬ್ರೈನ್. ನನ್ನ ನಿಜವಾದ ಬ್ರೈನ್ ಇಕ್ಕೋಕ್ಕಾಗಿಲ್ಲ, ಇಕ್ಕಿದ್ರೆ ನಾನು ಸತ್ತೋಗ್ಬಿಡ್ತೀನಿ. ಸೈನ್ಸ್ ಸ್ಟೂಡೆಂಟ್ ಐ ಆಮ್. ಸೊ ಅದಕ್ಕೆ ಇದು ನಿಮಗೆ ಬ್ರೈನ್ ಇಲ್ಲ ಅಂದರೆ ಅಥವಾ ನಿಮಗಿದ್ರೂ ಸೈನ್ಸಲ್ಲಿ ನಿಮ್ಮ ಬ್ರೈನನ್ನು ಯೂಸ್ ಮಾಡಿಲ್ಲ ಅಂದರೆ ದೆನ್ ದರ್ಸ್ ನೋ ಪಾಯಿಂಟ್. ಬಿಕಾಸ್ ನಿಮಗೆ ತುಂಬ ಕಾಂಪಿಟೇಟಿವ್ಸ್ ಎಕ್ಸಾಮ್ಸ್ ಇರುತ್ತೆ ಅಥವಾ ನಿಮಗೆ ಪಿ ಯು ಅಲ್ಲೇ ಕೂಡ ತುಂಬ ಅಪ್ಲಿಕೇಶನ್ ಟೈಪ್ಸ್ ಕ್ವೆಶನ್ಸ್ ಇರುತ್ತೆ. ಸೊ ಬ್ರೈನನ್ನು ಯೂಸ್ ಮಾಡಲೇಬೇಕು. ನೀವು ತುಂಬ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಆರ್ ಲೈಕ್ ನಿಮ್ಮ ಬ್ರೈನಿಗೆ ವರ್ಕ್ ಕೊಟ್ಟಿಲ್ಲ ಅಂದರೆ ದೆನ್ ದರ್ಸ್ ನೋ ಪಾಯಿಂಟ್ ಎಟ್ ಆಲ್. ಬೀಯಿಂಗ್ ಅ ಸೈನ್ಸ್ ಸ್ಟೂಡೆಂಟ್ ನೀವು ಇದನ್ನು ಯೂಸ್ ಮಾಡಲೇಬೇಕು. ಬಿಕಾಸ್ ದಿಸ್ ಈಸ್ ಯೋರ್ ಹೀರೋ. ಯಾ, ಸೊ ಬ್ರೈನ್ ಯೂಸ್ ಮಾಡಿ ಸೈನ್ಸ್ ತಗೊಳ್ಳಿ. ಫಾಲಿಂಗ್ ಬಿಹೈಂಡ್, ಸೆಲ್ಫ್ ಡೌಟ್ ಅಥವಾ ಪ್ರೆಷರ್, ಈ ಎಲ್ಲ ಚಾಲೆಂಜು ನಿಮ್ಮ ಧೈರ್ಯನೂ ತೋರಿಸುತ್ತೆ. ರೆಸ್ಲಿಂಗ್ ಬೌಟ್ 3 ಈ ಸ್ಟ್ರೀಮ್ ನೀನು ಕರೆಕ್ಟ್ ಅಂತ ಇವತ್ತಿಗೆ ನಂಬಿಕೊಂಡಿದೀಯಾ? ನನಗೆ ಗೊತ್ತಿತ್ತು ನಾನು ಆರ್ಟ್ಸ್ ತೊಗೊಳ್ಬೇಕನ್ಬಿಟ್ಟು. ಬಿಕಾಸ್ ನನಗೆ ಗೊತ್ತಿತ್ತು ನಾನು ಸ್ವಲ್ಪ ಥಿಂಕರ್ ಮತ್ತು ಸ್ಪೀಕರ್ ಅಂತ, ಒಳ್ಳೆ ಸ್ಪೀಕರ್ ಅಂತ. ಆದರೆ ನಾವು ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಯಿತು, ಲೆಕ್ಚರರ್ಸ್ ನಮಗೆ ಟೆಕ್ಸ್ಟ್ ಬುಕ್ ಕಂಪ್ಲೀಟ್ಲಿ ಡಿಪೆಂಡ್ ಆಗಿಲ್ಲ. ಅವರು ಆಚೆಯಿಂದ ಓದ್ಕೊಂಡು ಬನ್ನಿ, ಏನಾಗ್ತಿದೆ ಎಲ್ಲ ಅಬ್ಸರ್ವ್ ಮಾಡಿ ಕ್ಲಾಸಲ್ಲಿ ಬಂದು ಕೂತ್ಕೊಳ್ಳಿ ಅದೆಲ್ಲ ಹೇಳಿದ್ರು. ಮತ್ತು ನಾವು ನೋಟ್ಸು ತೊಗೊಂಡಿಲ್ಲ, ಯಾಕಂದರೆ ನಾವು ಬರ್ದು ಪ್ರಾಕ್ಟೀಸ್ ಮಾಡಿ ಹಂಗೆ ಮಾರ್ಕ್ಸ್ ಎಲ್ಲ ತೊಗೊಳೋದು. ಯಾಕಂದರೆ ಸೈನ್ಸಲ್ಲಿ ನೋಡಿ ಆಲ್ರೆಡಿ ಇರುತ್ತೆ ಈ ಫಾರ್ಮುಲಾಗಿ ಈ ಆನ್ಸರ್ ಬರಬೇಕು, ಕಾಮರ್ಸಲ್ಲೂ ಸೇಮ್ ಈ ಫಾರ್ಮುಲಾಗಿ ಈ ಆನ್ಸರ್ಸ್ ಬರಬೇಕು ಅಂದ್ಬಿಟ್ಟು. ಆದರೆ ಆರ್ಟ್ಸಲ್ಲಿ ನೀವು ನಿಮ್ಮ ಒಪಿನಿಯನ್ ಏನು, ನೀವೇನು ಥಿಂಕ್ ಮಾಡ್ತಿದ್ದೀರಾ, ಇಲ್ಲಿ ಏನಾಗ್ತಿದೆ ಅದು ಬರೀತೀರಾ. ಆ್ಯಂಡ್ ಅವಾಗ ನನಗೆ ಗೊತ್ತಾಯಿತು ನನಗೆ ಆರ್ಟ್ಸ್ ಕರೆಕ್ಟ್ ಚಾಯ್ಸ್ ಅಂದ್ಬಿಟ್ಟು. ನನ್ನ ಫ್ಯಾಮ್ಲಿ ಒಂದು ಚಿಕ್ಕ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ನನಗೂ ಇನ್ಸ್ಪಿರೇಷನ್ ಬಂತು. ನಾನು ಒಂದಿನ ನನ್ನ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಕಾಮರ್ಸ್ ಸ್ಟ್ರೀಮನ್ನು ಚೂಸ್ ಮಾಡಿದ್ದೀನಿ. ಮತ್ತು ನನ್ನ ಕಾಮರ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಮೊದಲಿಂದನೇ. ನನಗೆ ಸೈನ್ಸ್ ಈ ಸಬ್ಜೆಕ್ಟ್ ಯಾವಾಗ ಕರೆಕ್ಟ್ ಅನಿಸ್ತು, ರೈಟ್ ನಾವು ಆಫ್ಟರ್ ಕಂಪ್ಲೀಟಿಂಗ್ ಮೈ ಬೋರ್ಡ್ ಎಕ್ಸಾಮ್ಸ್. ಯಾಕೆಂದರೆ ನನಗೆ ಈಗ ಡೈವರ್ಸ್ ಆಪ್ಷನ್ಸ್ ಇದೆ, ಏನು ಬೇಕಾದರೂ ಓದೋ ಆಪರ್ಚುನಿಟಿ ಇದೆ. ಇಫ್ ಐ ಆಮ್ ಸಮ್ವನ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಮೆಡಿಸಿನ್, ನಾನು ನೀಟ್ನ ಕ್ಲಿಯರ್ ಮಾಡಿ ಅದಕ್ಕೂ ಹೋಗ್ಬೋದು. ಆರ್ ಇಫ್ ಐ ಆಮ್ ಸಮ್ವನ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ IIT or engineering, then I can take up JEE and CET and go to that as well. And science is not just about engineering or medicine, there's something else as well. You can take up pure science and then adarna study ಮಾಡಿ ಅದರಿಂದ ಕೂಡ ನಿಮ್ಮ ಕರಿಯರ್ನ ಬಿಲ್ಡ್ ಮಾಡ್ಕೊಬಹುದು. ನಂಗೆ ಸೈನ್ಸೇ ನನಗೆ ಸೂಟ್ ಆಗ್ತಾ ಇದೆ. ಸೈನ್ಸ್ ಇಸ್ ಲೈಕ್ ಇಟ್ ವಿಲ್ ಹೆಲ್ಪ್ ಫಾರ್ ಮೈ ಫ್ಯೂಚರ್ ಅಂತ ಅನಿಸಿದ್ದು ಯಾವಾಗಂದರೆ ಐ ವುಡ್ ಸೇ ಇಟ್ ಹ್ಯಾಪನ್ ಇನ್ ಮೈ ಬಯಾಲಜಿ ಲ್ಯಾಬ್ಸ್. ಬಿಕಾಸ್ ನೀವು ಬಯಾಲಜಿ ಲ್ಯಾಬ್ ಹೋಗಿದ ತಕ್ಷಣ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರೋದೆಲ್ಲ ಸಡನ್ಲಿ ಯು ವಿಲ್ ಸಿ ಇಟ್ ಇನ್ ರಿಯಲ್. ಏನಪ್ಪ ನಾನೇನು ಫ್ಲವರನ್ನು ಡೈಸೆಕ್ಟ್ ಮಾಡ್ತಾಯಿದ್ದೀನಿ, ಆನಿಯನ್ ಪೀಲೆಲ್ಲ ಮಾಡ್ತಾಯಿದ್ದೀನಿ ಅಂತ ಅನಿಸ್ಬೋದು. ಬಟ್ ಬಿಲೀವ್ ಮೀ, ನೀವು ಸೈನ್ಸನ್ನು ಬರೀ ಕಳಿಯಲ್ಲ, ನೀವು ಮುಟ್ಟೋಕ್ಕಾಗತ್ತೆ, ನೋಡೋಕ್ಕಾಗತ್ತೆ, ಫೀಲ್ ಮಾಡೋಕ್ಕಾಗತ್ತೆ. ಸೊ ಸೈನ್ಸ್ ವಿಲ್ ಬಿ ಅಮೇಝಿಂಗ್. ದಟ್ ಕ್ಯೂರಿಯಾಸಿಟಿ ಅದು ಇರುತ್ತಲ್ಲ, ನನಗೆ ಅದು took me like okay I can do something in science field, something like that ಅಂತ ಅನಿಸಿದ್ದು ಆವಾಗಲೇ. ಇದು ಲಾಸ್ಟ್ ರೌಂಡ್ ಬಹುಶಃ ಸಿಕ್ಕಾಪಟ್ಟೆ ಪ್ರಾಮಾಣಿಕವಾದದ್ದು. ಕೆಲವೊಂದ್ಸತಿ ಸರಿ ಇರುತ್ತೆ, ಕೆಲವೊಂದ್ಸತಿ ನೀವು ಹೋಗುವ ದಾರಿಯಲ್ಲಿ ಫಿಗರ್ ಔಟ್ ಮಾಡ್ತೀರಿ. ಕ್ಲಾರಿಟಿ ಅನ್ನೋದು ಜೀವಿಸಿದ ಮೇಲೆ ಬರೋದು. ಇದರಲ್ಲಿ ನಿಮ್ಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಅನ್ನೋದು ಏನೂ ಮ್ಯಾಟರ್ ಆಗಲ್ಲ. ಏನು ಮ್ಯಾಟರ್ ಆಗುತ್ತಂದರೆ ಏನು ಸರಿ ಹೋಯ್ತು ಅನ್ನೋದಷ್ಟೇ ಮ್ಯಾಟರ್ ಆಗೋದು. ಈ ರಿಫ್ಲೆಕ್ಷನ್ಸಲ್ಲೇ ರಿಯಲ್ ಲರ್ನಿಂಗ್ ಇರೋದು. ಯಾಕಂದರೆ ಸರಿಯಾದ ಸ್ಟ್ರೀಮು ತಪ್ಪಾದ ಸ್ಟ್ರೀಮು ಅನ್ನೋದು ಏನೂ ಇರೋದಿಲ್ಲ. ಸೊ ಇವಾಗ ನಿಮಗೆ ಗೊತ್ತಾಗಿರಬೇಕು ಯಾವ ಸ್ಟ್ರೀಮು ನಿಮ್ಮ ಬೆಸ್ಟ್ ವರ್ಷನ್ನ ಆಚೆ ಹಾಕತ್ತೆ ಅಂತ. ಸೊ ಆ ಸ್ಟ್ರೀಮ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆನಪಿಡಿ, ಒಂದು ಸ್ಟ್ರೀಮ್ನ ಚೂಸ್ ಮಾಡೋದು ಸೇಫ್ ಪ್ಲೇ ಅನ್ಕೋಬೇಡಿ. ನೀವು ಚೂಸ್ ಮಾಡುವ ಸ್ಟ್ರೀಮಲ್ಲಿ ಹೇಗೆ ಬೆಳಿತೀರಾ, ಹೇಗೆ ಬೆಳಗ್ತೀರಾ, ಹೇಗೆ ಎಡುತ್ತೀರಾ, ಹೇಗೆ ರೈಸ್ ಆಗಿ ಸ್ಟ್ರಾಂಗ್ ಆಗಿ ಎದ್ದೇಳ್ತೀರಾ ಅನ್ನೋದೇ ತುಂಬ ಮುಖ್ಯ ಆಗುತ್ತೆ.